ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಕಣ್ಣೆದುರೆ ಒಬ್ಬ ವ್ಯಕ್ತಿ ಒಂದು ನೇರಳೆ ಹಣ್ಣನ್ನು ಮುಡ್ತಾನೆ. ಮರುಕ್ಷಣವೇ ಅಲ್ಲಿ ಸಾವಿರಾರು ಹಣ್ಣುಗಳು ರಾಶಿ ರಾಶಿಯಾಗಿ ಬಿದ್ದುಬಿಡ್ತವೆ. ಅಷ್ಟೇ ಅಲ್ಲ, ಅದೇ ಹಾದಿಯಲ್ಲಿ ಸತ್ತು ಬಿದ್ದಂಥ ಒಂದು ವಿಷಪೂರಿತ ಹಾವನ್ನು ಕೈಯಲ್ಲಿ ಹಿಡಿದು ಮಂತ್ರ ಜಪಿಸಿದ ತಕ್ಷಣ ಆ ಹಾವಿಗೆ ಜೀವ ಬಂದು ಹರಿದು ಹೋಗ್ತದೆ. ಇದಕ್ಕಿಂತ ಹೆಚ್ಚಾಗಿ, ಮಗ, ಏ ಹುಡುಗ, ನೀನು ಯಾರ ಮಗ ಅಂತ ಕೇಳಿದ ಸಾಹುಕಾರನಿಗೆ, ನಾನು ನನ್ನ ಮಗ ಅಂತ ಇಡೀ ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯವನ್ನೇ ಬಿಡಿಸಿ ಹೇಳಿದಂಥ ಒಬ್ಬ ಬಾಲಕ, ಅವರೇ ಸಾಕ್ಷಾತ್ ಶಿವನ ಅವತಾರಿಯಾದಂಥ ನಮ್ಮ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು. ಇವತ್ತು ನಾನು ನಿಮಗೆ ಸಿದ್ಧಾರೂಢರ ಚರಿತ್ರಾಮೃತ ಗ್ರಂಥದ 3ನೇ ಅಧ್ಯಾಯದಲ್ಲಿದ್ದಂಥ ಪ್ರತಿಯೊಂದು ಸನ್ನಿವೇಶವನ್ನು ಸರಳವಾಗಿ ಹೇಳ್ತೀನಿ. ತಾವು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿದ್ಧಾರೂಢ ಚರಿತ್ರೆ ಎಲ್ಲರಿಗೂ ತಿಳಿಯಬೇಕು. ಬನ್ನಿ, ಸಿದ್ಧಾರೂಢ ಚರಿತ್ರೆಯ ಮುಂದಿನ ಕಥೆಯನ್ನು ತಿಳಿದುಕೊಳ್ಳೋಣ. ನಾನಿದ್ದೀನಿ ನಿಮ್ಮ ಅರುಣ್. ಕತೆ ಶುರುವಾಗದೆ ಹೀಗೆ. ಒಂದು ದಿನ ಊರ ಜನರಲ್ಲಿ ಸೇರಿ ನಾವೆಲ್ಲರೂ ಸೇರಿ ತೋಟಕ್ಕೆ ಹೋಗೋಣ, ವನಭೋಜನಕ್ಕೆ ಹೋಗೋಣ ಅಂತ ನಿಶ್ಚಯ ಮಾಡ್ತಾರೆ. ಅಂದಿನ ದಿನ ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದ ವಾತಾವರಣ. ಥರದ ಸಿಹಿ ತಿಂಡಿ ಪಕ್ವಾನ್ಗಳನ್ನು ಮಾಡಿ ದೊಡ್ಡ ದೊಡ್ಡ ಅಡಿಗೆಗಳಲ್ಲಿ ಅಡಿಗೆಗಳನ್ನು ತುಂಬಿಕೊಂಡು, ಹೆಣ್ಣು ಮಕ್ಕಳಂತೂ ಹೊಸ ಕುಪ್ಪಸ ಬಂಗಾರದ ಆಭರಣಗಳನ್ನು ತೊಟ್ಟು ತಲೆಗೆ ಪರಿಮಳದ ಮಲ್ಲಿಗೆ ಹೂಗಳನ್ನು ಮುಡಿದು ಬಹಳ ಸುಂದರವಾಗಿ ತಯಾರಾಗಿ ಹೆಣ್ಣುಮಕ್ಕಳು, ವೃದ್ಧರು, ಮಕ್ಕಳು, ಯುವಕರು ಎಲ್ಲರೂ ನಗುತ್ತಾ ನಗುತ್ತಾ ಭೀಮರಾಯನ ವನದತ್ತ ಹೆಜ್ಜೆ ಹಾಕಿಬಿಡ್ತಾರೆ. ಭೀಮರಾಯನ ವನ ಸ್ವಲ್ಪ ಎತ್ತರ ಪ್ರದೇಶದಲ್ಲಿದ್ದು ಸೃಷ್ಟಿ ಸೌಂದರ್ಯ ಕಣ್ಣಿಗೆ ಹಬ್ಬ ನೀಡ್ತಾ ಇತ್ತು. ಸುತ್ತಲೂ ಸುಂದರವಾದಂಥ ಮರಗಳು, ಹೂವಿನ ಮರ, ಹಣ್ಣಿನ ಮರ, ಬಹಳ ದೊಡ್ಡವನ. ಸುತ್ತಲೂ ಬೆಟ್ಟಗಳ ಸಾಲು ಕೋಟೆಯಂತೆ ಭದ್ರವಾಗಿತ್ತಂತೆ. ದೂರದಿಂದ ಹರಿಯುವ ನದಿಗಳು ಹಾವಿನಂತೆ ಕಂಗೊಳಿಸ್ತಾ ಇದ್ದವು. ಜಲಪಾತದ ಅಬ್ಬರದ ಕಿವಿಗೆ ಸಂಗೀತದಂತಿತ್ತು. ಸರೋವರದಲ್ಲಿ ತಾವರೆಗಳು, ಗದ್ದೆಗಳಲ್ಲಿ ಹಸಿರು ಕಂಗೊಳಿಸ್ತಾ ಇತ್ತು. ಅಂತಹ ಸುಂದರವಾದ ವಾತಾವರಣ, ಸುಂದರವಾದ ಪ್ರಕೃತಿ ಮಧ್ಯೆ ಎಲ್ಲರೂ ವನಭೋಜನಕ್ಕೆ ಹೋಗಿದ್ದರು. ಆ ವನದಲ್ಲಿ ತೇಗು, ಅಡಿಕೆ, ತೆಂಗು, ಬಾಳೆ, ಅನೇಕ ಜಾತಿಯ ಗಿಡಮರಗಳಿದ್ದವು. ಹಣ್ಣು ಕಾಯಿಗಳಿಗೂ ತೆಲವಾಗಿ ನಿಂತಿದ್ದು. ಜನರೆಲ್ಲರೂ ಸರೋವರದಲ್ಲಿ ಸ್ನಾನ ಮಾಡಿ ತಮ್ಮ ದಿನನಿತ್ಯದ ಪೂಜೆ ಪುನಸ್ಕಾರಗಳನ್ನು ಮುಗಿಸ್ತಾರೆ. ನಂತರ ಗಂಗೆಗೂ ವನದೇವಿಗೂ ನೈವೇದ್ಯವನ್ನು ಅರ್ಪಿಸಿ ತಂದಿದ್ದ ಅಡಿಗೆಯನ್ನು ಎಲ್ಲರಿಗೂ ಬಡಿಸಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಆದರೆ ಆ ಕಡೆಯಲ್ಲಿ ಊರಿನಲ್ಲಿ ಒಬ್ಬ ವ್ಯಕ್ತಿಗೆ ಸಿದ್ಧರ ಕಾಣುವುದಿಲ್ಲ. ಎಲ್ಲಿ ಹೋದ ಸಿದ್ಧ ಅಂತ ಅವರು ಊರೆಲ್ಲ ಹುಡುಕ್ಬಿಡ್ತಾರೆ ಬಾಲಸಿದ್ಧನಿಗೆ. ಕೊನೆಗೆ ಸಿದ್ಧರನ್ನು ಕಂಡರು. ಅಯ್ಯೋ, ಲಲನೆಯರು, ತರುಣರು, ವೃದ್ಧರು, ಬಾಲಕರೆಲ್ಲರೂ ತೋಟದಲ್ಲಿ ಊಟಕ್ಕೆ ಹೋಗಿದ್ದಾರೆ. ನೀನು ಇಲ್ಲಿಯವರೆಗೆ ಯಾರಿಗೂ ಕಾಣಿಸ್ಲಿಲ್ವಲ್ಲ, ನಡೆ ತೋಟಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ದಾರಿಯಲ್ಲಿ ಸಿದ್ಧರು ನಡೆದು ಸಾಗ್ತಿರ್ಬೇಕಾದ್ರೆ ಆಶ್ಚರ್ಯಕರ ವೇಗವನ್ನು ನೋಡಿ ಆ ಮನುಷ್ಯನಿಗೆ ತಡೆಯೋಕ್ಕೂ ಆಗಲ್ಲ. ಆ ಮನುಷ್ಯ ಸಿದ್ಧನನ್ನು ಕೇಳ್ತಾನೆ, ಸಿದ್ಧ, ನಿನಗೆ ಗಾಳಿಗೆ ಮೇಲೆ ಏನು ವಶ ಇದೆಯೇನು, ಅಥವಾ ಮನೋವೇಗದ ಸಿದ್ಧಿ ಸಾಧಿಸಿದೇನು? ಇದ್ದ ಸಂಗತಿ ಮುಚ್ಚಿಡದೆ ಹೇಳು ಅಂದ್ಬಿಟ್ರು. ಸಿದ್ಧರು ಬಹಳ ಸಣ್ಣ ಮುಗುಳ್ನಗೆಂದು ಹೇಳ್ತಾರೆ, ಯಾರು ಏಕಾಗ್ರತೆಯಿಂದ ಅನಿಲ ದೇವನ ಅಂದರೆ ವಾಯುದೇವನ ಉಪಾಸನೆ ಮಾಡ್ತಾರೋ ಅವರಿಗೆ ತೀವ್ರ ಗಮನ ಸಿದ್ಧಿಸ್ತದಪ್ಪ. ಆಮೇಲೆ ಘನ ಮನೋವೇಗವನ್ನು ಪಡೆದ ಮೇಲೆ ನಮ್ಮ ಮನಸ್ಸನ್ನು ಆ ಪರಮಾತ್ಮನ ವಿರಾಟ ರೂಪದಲ್ಲಿ ಲಯಗೊಳಿಸಬೇಕು. ಆ ಮಾತನ್ನು ಕೇಳಿ ಆ ಸಿದ್ಧನ ಜೊತೆ ಬಂದಂಥ ವ್ಯಕ್ತಿ ತಲೆಬಾಗಿ, ಇದು ನಮ್ಮಂಥರವರ ದುರಿತ ಬಹುಮಾಮಲೆಯಲ್ಲಿ ಬಳಲುವ ನರರಿಗೆ ಸಾಧ್ಯವಿಲ್ಲ ಸ್ವಾಮಿ. ನೀನು ಮನುಷ್ಯರನ್ನು ಕಾಯಲು ಭೂಮಿಗೆ ಬಂದ ಪರಶಿವನೇ ಸರಿ ಅಂತ ಸಿದ್ಧರನ್ನು ಭಕ್ತಿಯಿಂದ ಜನರಿದ್ದಲ್ಲಿಗೆ ಆ ಒಬ್ಬ ವ್ಯಕ್ತಿ ಕರ್ಕೊಂಡು ಊಟಕ್ಕೆ ಕುಡಿಸ್ಬಿಡ್ತಾನೆ. ಎಲ್ಲರ ಊಟ ಮುಗಿದ ನಂತರ ಜನರಿಗೆ ತೋಟದಲ್ಲಿದ್ದ ಹಣ್ಣುಗಳನ್ನು ತಿನ್ನಬೇಕನ್ನುವಂಥ ಆಸೆ ಹುಡ್ತದೆ. ವನದೊಳಗೆ ಎಲ್ಲರೂ ಹಣ್ಣನ್ನು ಹುಡುಕಲು ಪ್ರಾರಂಭ ಮಾಡ್ತಾರೆ.
ಜನರಲ್ಲಿರ್ತಕ್ಕಂಥ ಆಸೆಯ ಭ್ರಾಂತಿಗೆ ಸಂತೋಷ ತರಲು ಸಿದ್ಧರು ನಿರ್ಧಾರ ಮಾಡ್ತಾರೆ. ಸಿದ್ಧರು ಮನಸ್ಸಿನಲ್ಲಿ ಶಿವನನ್ನೇ ನೆನೆದು ತಾವು ಎದುರಿಗಿದ್ದ ಒಂದೇ ಒಂದು ನೆರಳೆ ಹಣ್ಣನ್ನು, ಜಂಬೂ ಫಲವನ್ನು ಮುಡ್ತಾರೆ ಆ ಗಿಡದಲ್ಲಿ. ಏನು ಆಶ್ಚರ್ಯ ಅಂದರೆ, ಒಂದೇ ಹಣ್ಣು ಸಾವಿರಾರು ಹಣ್ಣುಗಳ ಅಕ್ಷಯ ರಾಶಿಯಾಗಿ ಬದಲಾಗ್ಬಿಡ್ತದೆ. ಮರದಲ್ಲಿ ಒಂದು ಹಣ್ಣು ಕಾಣಿಸುತ್ತೆ, ಅದನ್ನು ಮುಟ್ಟಿದ ತಕ್ಷಣ ಸಾವಿರಾರು ಹಣ್ಣುಗಳಾಗ್ಬಿಡ್ತವೆ. ಜನರು ಆ ಹಣ್ಣಿನ ರಾಶಿಯನ್ನು ಕಂಡು ಓಡೋಡಿ ಬಂದು ಹೊಟ್ಟೆ ತುಂಬ ತಿಂದುಬಿಡ್ತಾರೆ. ಆಗ ಸಿದ್ಧರು, ನಿಮ್ಮ ಉದರ ತುಂಬುವಂತೆ ಶುದ್ಧ ಮನಸ್ಸಿನಿಂದ ತಿನ್ನಿರಿ ಅನ್ನುತ್ತಾರೆ. ಆದರೆ ಹೊಟ್ಟೆ ತುಂಬಿದ ಮೇಲೆ ಕೆಲವರು ದುರಾಶೆಯಿಂದ ಆ ಹಣ್ಣುಗಳನ್ನು ಕದ್ದು ತಮ್ಮ ಅರಿವೆಯೊಳಗೆ ಮಡಿಲಿನಲ್ಲಿ ಬಚ್ಚಿಟ್ಕೊಳ್ತಾರೆ. ಹೆಣ್ಣುಮಕ್ಕಳು ಸೆರಗಿನಲ್ಲಿ ಬಚ್ಚಿಟ್ಕೊಂಡು ಒಯ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದೆಲ್ಲವನ್ನು ಸಿದ್ಧರು ನೋಡ್ತಾ ಇರ್ತಾರೆ. ಜನರು ಕದ್ದ ಹಣ್ಣನ್ನು ಕಟ್ಟಿಕೊಂಡುವುದು, ಸೆರಗಿನಲ್ಲಿ ಒಯ್ಯುವುದನ್ನು ಕಂಡು ಸಿದ್ಧರವರಿಗೆ ನೀತಿ ಬೋಧನೆ ಮಾಡ್ತಾರೆ. ಆಸೆ ಎಂಬುದು ಕಾಮಮಯ, ಆಶೆ ಎಂಬುದು ಕ್ರೋಧಮಯ, ಆಶೆ ಎಂಬುದು ಲೋಭಮಯ, ಆಶೆ ಎಂಬುದು ಮೋಹಮಯ, ಆಶೆ ಎಂಬುದು ಮದಮಯಂ, ಮೇಣಾಶೆ ಎಂಬುದು ಮತ್ಸರಂ, ಮಹಾದಾಶೆ ತಾಂ ಪೇರ್ಭೂತವೆನಿಸುತ್ತ ಮೋಸಗೊಳಿಸುವುದು. ಇದು ತ್ರಿಮೂರ್ತಿಗಳನ್ನೇ ನುಂಗಿಬಿಟ್ಟಿದ್ರಪ್ಪ. ಸನ್ಮಾರ್ಗವನ್ನು ಕೆಡಿಸಿದೆ. ಯೋಗಿಯ ಮನಸ್ಸನ್ನು ವಿಷಯಗಳಿಗೆ ಹಚ್ಚಿ ನಗುತ್ತಾ ಇದೆ ಈ ಆಸೆ. ಸಣ್ಣ ಬಾಲಕ, ಎಷ್ಟು ಮಹತ್ವದ ಮಾತು. ಇದುವೇ ದುಃಖಕ್ಕೆ ಮೂಲ ಕಾರಣರಪ್ಪ. ಸಿದ್ಧರ ಮಾತನ್ನು ಕೇಳಿ ಜನರಿಗೆ ನಾಚಿಕೆಯಾಗಿ ಭಯಭೀತರಾಗಿ ತಾವು ಬಚ್ಚಿಟ್ಟ ಹಣ್ಣುಗಳನ್ನು ಕೆಳಗೆ ಬಿಸಾಡಿಬಿಡ್ತಾರೆ. ತಿನ್ನಬೇಕಾದದ್ದು ತಿಂದು ಉಳಿದದ್ದನ್ನು ಅಲ್ಲೇ ಚೆಲ್ಲಿಬಿಡ್ತಾರೆ. ಆಗ ಸಿದ್ಧರು ಹೇಳ್ತಾರೆ, ಬಹಿರಂಗದ ನೆವಕ್ಕೆ ಚೆಲ್ಲುವುದರಿಂದ ಏನು ಫಲ? ನಿಮ್ಮ ಮನಸ್ಸಿನ ಆಶೆ ಬಿಟ್ಟರೆ ಮಾತ್ರ ಸುಖ ದೊರೆಯುವುದು ಅಂತ ಸಿದ್ಧರು ಎಲ್ಲರಿಗೂ ಹೇಳಿಬಿಡ್ತಾರೆ. ಸಿದ್ಧರ ಈ ಜ್ಞಾನದ ಮಾತುಗಳನ್ನು ಕೇಳಿ ಅಲ್ಲಿದ್ದ ಒಬ್ಬ ಸಾಹುಕಾರ ಆಶ್ಚರ್ಯಪಟ್ಟು ಕೇಳ್ತಾನೆ, ತಮ್ಮ ನೀ ಯಾರ ಮಗ ಅಂತ. ಬಾಲಸಿದ್ಧ ಭಾಳ ಸುಂದರವಾದ ಉತ್ತರ ಕೊಡ್ತಾರೆ, ನಾನು ನನ್ನ ಮಗ. ಸಾಹುಕಾರ ಗೊಂದಲ ಆಗ್ಬಿಡ್ತು, ನೀನು ನಿನ್ನ ಮಗ ಹೆಂಗಾಗ್ತಪ್ಪ? ಸಿದ್ಧರು ಹೇಳ್ತಾರೆ, ಶರೀರ ಮತ್ತು ಜೀವಾತ್ಮನ ರಹಸ್ಯವನ್ನು ಬಹಳ ಸುಂದರವಾಗಿ ಬಿಡಿಸಿ ಹೇಳ್ತಾರೆ. ನೋಡಿ ಸಾಹುಕಾರೇ, ಈ ಪ್ರಪಂಚ ಎಂಬ ಯಾತ್ರೆಯಲ್ಲಿ ಗಗನಾದಿ ಕ್ಷೇತ್ರಗಳನ್ನು ತಿರುಗುತ್ತಾ ನರದೇಹವೆಂಬ ಈ ಕ್ಷೇತ್ರಕ್ಕೆ ಬಂದ ಯಾತ್ರಿಕ ನಾನು. ಈ ಧರಣಿಯಲ್ಲಿ ನಾನು ಯಾರ ಮಗ ಅಂಥೇಳಿ? ಈ ಕೂಸನ್ನು ನಾನು ಹೊತ್ತಿದ್ದೇನೆ ಅಂತ ತಾಯಿ ತನ್ನ ಮಗನಿಗೆ ಅನ್ನುವಳು. ನನ್ನ ವೀರ್ಯದಿಂದ ಜನಿಸಿದ್ದಕ್ಕೆ ಈತ ಹುಟ್ಟಿದ್ದಾನೆ ಅಂತ ತಂದೆ ಎನ್ನುವರು. ಹಾಗಾದರೆ ನಾನು ಯಾರ ಮಗ ಅಂತ ಹೇಳಿ? ನನ್ನನ್ನು ಸೇವಿಸಿ ವೀರ್ಯವಾಗಿರುವುದಕ್ಕೆ ನನ್ನ ಮಗ ಎನ್ನುವಳು ಅನ್ನಪೂರ್ಣೇಶ್ವರಿ. ನನ್ನಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೆ ನನ್ನ ಮಗ ಎನ್ನುವಳು ಈ ಭೂಮಿ ತಾಯಿ. ನನ್ನ ಉಷ್ಣದಿಂದ ಜನಿಸಿ ಮಳೆಯಾಗಿ ಅನ್ನವಾದುದಕ್ಕೆ ನನ್ನ ಮಗ ಎನ್ನುವನು ಅಗ್ನಿದೇವ. ನನ್ನ ಘರ್ಷಣದಿಂದ ಜನಿಸಿದ್ದಕ್ಕೆ ನನ್ನ ಮಗ ಎನ್ನುವನು ಮಾರುತ. ನನ್ನ ಒಡಲಲ್ಲಿ ಹುಟ್ಟಿದ್ದಕ್ಕೆ ನನ್ನ ಮಗ ಎನ್ನುವುದು ಆಕಾಶ. ನನ್ನಲ್ಲಿ ಹುಟ್ಟಿ ಸಂಚರಿಸುವುದಕ್ಕೆ ನನ್ನ ಮಗ ಎನ್ನುವುದು ಈ ಸ್ವರ್ಗ. ಇವನನ್ನು ಗರ್ಭದಂತೆ ಹೊತ್ತಿರುವುದಕ್ಕೆ ನನ್ನ ಮಗ ಎನ್ನುವುದು ಈ ಕಾಲ. ಶರೀರವು ಕರ್ಮಜನ್ಯವೆಂದು ಶ್ರುತಿ ಸಾರುವಾಗ ಹೀಗೆ ನಡೆಯುವುದು ನ್ಯಾಯವೇನು? ಅವರವರ ಕರ್ಮಾನುಸಾರ ಶರೀರ ಕೊಟ್ಟಿದ್ದಕ್ಕೆ ನನ್ನ ಮಗ ಎನ್ನುವಳು ಕರ್ಮದೇವತೆ. ಸಿದ್ಧರ ಈ ಮಾತುಗಳನ್ನು ಕೇಳಿ ಆ ಶ್ರೀಮಂತ ದಕ್ಕಾಗೋಗ್ಬಿಟ್ಟ. ಸಿದ್ಧರು ಮತ್ತೆ ಮುಂದುವರೆದು ಹೇಳ್ತಾರೆ, ಇವರೆಲ್ಲರೂ ಮೊದಲಿಗೆ ತಮ್ಮಲ್ಲಿ ವಾಸ ಮಾಡಿದ್ದಕ್ಕೆ ಅಭಿಮಾನದಿಂದ ನನ್ನ ಮಗ ಎನ್ನುವರು. ಆದರೆ ವಿಚಾರಿಸಿ ನೋಡಿದರೆ ನನ್ನ ಕರ್ಮದಿಂದ ನಾನು ಹುಟ್ಟು ಬಂದಿದ್ದೇನೆ. ನನ್ನ ಕರ್ಮಕ್ಕೆ ನಾನೇ ಕರ್ತನು. ನಾನೆಂಬ ಕರ್ತನೇ ಜೀವರೂಪನು ಮತ್ತು ನನ್ನ ಜೀವ ಎನ್ನುವನು. ಆತ್ಮರೂಪ ಪರಮಾತ್ಮನಲ್ಲಿ ತೋರಿಸುವುದರಿಂದ ಸರ್ವಜೀವರು ಪರಮಾತ್ಮನ ಮಕ್ಕಳು. ನಾನು ಆತ್ಮಸ್ವರೂಪನು ಅಂದ ಮೇಲೆ ಇಲ್ಲಿ ನಾನು ನನ್ನ ಮಗನು ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕಾಗಿ ನಾನು ನನ್ನ ಮಗ ಅಂತ ಸಿದ್ಧರು ಹೇಳ್ತಾರೆ. ಸಿದ್ಧರ ಈ ಅನುಭವದ ನುಡಿಯನ್ನು ಕೇಳಿ ಅಲ್ಲಿದ್ದಂಥ ಎಲ್ಲ ಜನರು ಕಲಿಯುಗದ ದುಃಖ ತೀರಿಸಲು ಹರನೇ ನರನ ರೂಪದಲ್ಲಿ ಬಂದಿದ್ದಾನೆ ಅಂತ ನಮಿಸ್ತಾರೆ. ಪುನಃ ಎಲ್ಲರೂ
ವನಭೋಗ ಜನಕ್ಕೆ ಬಂದಿದ್ರಲ್ಲ, ಊಟ ಮಾಡಿ ಹಾಡುತ್ತಾ ಕುಣಿಯುತ್ತಾ ಊರಿಗೆ ಮರಳಿ ಬಿಡುತ್ತಾರೆ. ವನಭೋಜನದಿಂದ ಊರಿಗೆ ಬರುವಾಗ ಮಾರ್ಗ ಮಧ್ಯದಲ್ಲಿ ಸತ್ತು ಬಿದ್ದ ಒಂದು ಸರ್ಪವನ್ನು ಕಂಡು ಜನರೆಲ್ಲರೂ ಅಯ್ಯೋ ಸತ್ತವಂತ ಚೀರಾಡುತ್ತಾ ಓಡ್ತಾರೆ. ಸಿದ್ಧರವರನ್ನು ತಡೆದು, ಏಕೆ ಕೊಡ್ತಾ ಇದ್ದೀರಿ? ಹೆಣಕ್ಕೆ ಬೆದರುವ ನಿಮ್ಮ ಶೂರತನಕ್ಕೆ ಧೀರರು ನಗದಿದ್ದರೆ ಏನು? ಲೋಕಪಿತನಿಗೆ ಆಭರಣವಾದ ಶ್ರೀಕಾರ ಈ ಆದಿಶೇಷನು ನಿಮ್ಮ ಭಕ್ತಿಯನ್ನು ಪರೀಕ್ಷಿಸಲು ಬಂದಿದ್ದಾನೆ. ನಿಮ್ಮ ಭೀತಿಯನ್ನು ದೂರ ಮಾಡಲು ಸುಲಭವಾದ ಶಿವಮಂತ್ರವಿದೆ. ನಿಮ್ಮ ಮಂದ ಬುದ್ಧಿಯನ್ನು ಬಿಟ್ಟು ಬನ್ನಿ. ಆ ಸತ್ತ ಉರುಗವನ್ನು ಹಾವನ್ನು ಸಿದ್ಧರ ಕೈಯಲ್ಲಿ ಹಿಡಿದು ಹೇಳ್ತಾರೆ. ತಂದು ಜನರ ಹತ್ರ ನಿಲ್ಲಿಸ್ಬಿಡ್ತಾರೆ. ನೋಡಿ, ಇದು ಹಾವು ನೋಡಿ, ಇದು ಶಿವನ ಹಾವು ಅಂತಾರೆ. ಜನರು ಕಣ್ಣಾರೆ ಕಂಡು ಅಯ್ಯೋ ಹಾವು ಸತ್ತೋಗಿದೆಯಲ್ಲ, ಜೀವಂತ ಹಾವೆಂತ ಓಡ್ದವಲ್ಲ, ಈ ಸಣ್ಣ ಹುಡುಗನ ಧೈರ್ಯ ಎಂಥದ್ದು ಅಂತ ನಾವೆಲ್ಲ ಹೇಡಿಗಳಂತ ಅವ್ರು ಅಂದ್ಕೊಂಡ್ಬಿಡ್ತಾರೆ. ಆಗ ಸಿದ್ಧರು ಮತ್ತೆ ಅವ್ರಿಗೆ ಹೇಳ್ತಾರೆ, ನೀವು ಈ ಭೂಮಿಗೆ ಸುಖ ಕೊಡುವಂಥ ಶಿವಪಂಚಾಕ್ಷರಿ ಮಂತ್ರವನ್ನು ಲಕ್ಷ್ಯಪೂರ್ವಕವಾಗಿ ಉಚ್ಚಾರ ಮಾಡಿರಿ. ಶಿವನ ದಯೆಯಿಂದ ಆದಿಶೇಷನು ಬದಿಗೆ ಸಾಗುವನು. ಸಿದ್ಧರ ಮಾತನ್ನು ಮನ್ನಿಸಿ ಜನರೆಲ್ಲರೂ ಓಂ ನಮಃ ಶಿವಾಯ ಅಂತ ನುಡಿತಾರೆ. ಓಂ ನಮಃ ಶಿವಾಯ್ ಅಂತ ಅಂತಿರಬೇಕಾದ್ರೆ ತಕ್ಷಣವೇ ಆ ಹಾವು ಚೇತರಿಸಿ ಸಳ್ಳನೆ ಸರಿದು ಹೋಗ್ಬಿಡ್ತದೆ. ಸತ್ತ ಹಾವು ಅಂತ ತಿಳ್ಕೊಂಡಿದ್ರು. ಸಿದ್ಧರ ಕೈಯಲ್ಲಿತ್ತು. ಸಿದ್ಧರ ಈ ಪವಾಡವನ್ನು ಜನರು ಕಣ್ಣಾರೆ ಕಂಡು ಆಶ್ಚರ್ಯಗೊಂಡು ಈ ಬಾಲಕ ಸಾಮಾನ್ಯನಲ್ಲ ಅಂದ್ಕೊಂಡು ಸಿದ್ಧರ ಪಾದಕ್ಕೆ ಬಿದ್ದು ನಮಿಸಿ ಮಹಾಧ್ವನಿಯಿಂದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಗರ್ಜನೆ ಮಾಡ್ತಾರೆ. ಗರ್ಜನೆಯನ್ನು ಕೇಳಿ ಊರೊಳಗಿಂದ ಜನರೆಲ್ಲ ಓಡಿಬಂದು ಇದೇನು ಅಬ್ಬರ, ಇದೇನು ಸಡಗರ ಅಂತ ಕೇಳ್ತಾರೆ. ನಮ್ಮ ಗುರುಶಾಂತಪ್ಪನ ಸುಪುತ್ರನಾದ ಸಿದ್ಧನ ಮಹಿಮೆಯನ್ನು ಹೇಳಲು ಸಾಧ್ಯವಿಲ್ಲ ಅಂತ ಊರು ಜನ ಅಂದ್ಕೊಂಡು ಪವಾಡವನ್ನೆಲ್ಲ ಎಲ್ಲರೂ ಹೊಗಳ್ತಾರೆ. ಜನರು ಹಿಗ್ಗಿ ಆ ಬಾಲಸಿದ್ಧನನ್ನು ಹೆಗಲ ಮೇಲೆ ಕುಳಿಸ್ಕೊಂಡು ವಾದ್ಯಗಳ ಸಂಭ್ರಮದೊಂದಿಗೆ ಊರಿನಲ್ಲಿ ಮೆರವಣಿಗೆ ಮಾಡಿಬಿಡ್ತಾರೆ. ಮಹಾ ಗುರುಮೂರ್ತಿ ಶಿವನ ಅವತಾರ ಸಿದ್ಧ ನಮಗೆ ಸಿಕ್ಕ, ಇವನ ಚರಣವೇ ಕ್ಷೇತ್ರ, ಅಭಯಕರವೇ ಕಾಮಧೇನು, ಇವನ ನುಡಿಗಳೇ ಶ್ರುತಿಗಳು, ಇವನೇ ಸಾಕ್ಷಾತ್ ಪರಶಿವನು ಅಂತ ಎಲ್ಲರೂ ಸ್ತುತಿಸಿ ಜಯತು ಜಯತು ಜಯ ಜಯ ಜಯಕಾರ ಭಕ್ತ ಪಾಲಕ, ಜಯತು ಜಯ ಸಚ್ಚಿದಾನಂದ, ಸಿದ್ಧಮೂರ್ತಿಯೇ ಸಿದ್ಧರಾಯನೇ ಅಂತ ಮಂಗಲವನ್ನು ಹಾಡಿ ಸಿದ್ಧಾರೂಢರಿಗೆ ನಮಿಸ್ತಾರೆ. ಸಿದ್ಧಾರೂಢರಿಗೆ ಸಣ್ಣವರಿರಬೇಕಾದ್ರೆ ಊರು ಜನರಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಾಯಿದ್ರು. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿದ್ಧಾರೂಢರು ಮನೆಯನ್ನು ತೊರೆದದ್ದು ಮತ್ತು ಅವರ ಬಾಲ್ಯದ ಲೀಲೆಗಳು ಎಲ್ಲವನ್ನೂ ಹೇಳ್ತೀನಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ತಾವು ಟೈಪ್ ಮಾಡಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿಗಳು.